ಯಾವಾಗಾದ್ರೂ ಫುಡ್ ಇಲ್ಲದ ಬಾಕಿ ಆದಂತಹ ದಿನ? ತುಂಬಾ ಇದೆ. ನನ್ನ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ನಾನು ಒಂದು 1 year ಸಮಥಿಂಗ್ ಪ್ರೆಗ್ನೆನ್ಸಿ ನಂತರ ಪೋಸ್ಟ್ ಪಾರ್ಟಮ್ ಟೈಮ್ ಅಂತ ಬರುತ್ತೆ ಅಲ್ವಾ, ಡೆಲಿವರಿ ನಂತರ ಟೈಮಲ್ಲೂ ನಾನು ಫುಡ್ ಇಲ್ಲದೆ ತುಂಬಾ ಅನುಭವಿಸಿದ್ದೇನೆ. ಅಂದ್ರೆ ಫುಡ್ ಇಲ್ಲ ಅಂತ ಫುಡ್ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಸೊ ಆ ಟೈಮ್ ತಿನ್ಲಿಕ್ಕೆ ಆಗದೆಯಾ ಅಲ್ಲ? ಅಲ್ಲ 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 ಕಷ್ಟದಲ್ಲಿ? ಕಷ್ಟದಲ್ಲಿ. ಯಾಕಂದ್ರೆ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ನನ್ನ ಬಿಟ್ಟು ಹೋಗಿದ್ರು. ಸೊ ಆ ಪೀರಿಯಡ್ ಅಲ್ಲಿ ನಾನು ಅಮ್ಮನ ಮನೆಯಲ್ಲಿದ್ದೆ. ಅವಾಗ ತಾನೇ ಮದ್ವೆ ಮಾಡಿಕೊಟ್ಟದ್ದು ಸಾಲ ಮೂಲ ಅಂತ ಇರುವಾಗ ಅವರಿಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಮನೇಲಿ ಒಂದು ಬಾಡಿಗೆ ಕಟ್ಟಬೇಕು ಅದು ಇದು ಅಂತೇಳಿ. ಅಪ್ಪ ಒಬ್ರು ದುಡಿಯುದು, ತಂಗಿ ತಮ್ಮ. ಸೊ ಆ ಟೈಮಲ್ಲಿ ರೇಷನ್ ಇಂದು ಅಕ್ಕಿ ಓಕೆ ಅದೊಂದು ಸಿಗ್ತಾ ಇತ್ತು ಪುಣ್ಯಕ್ಕೆ, ದೇವರ ದಯೆಯಲ್ಲಿ. ಅದು ಮತ್ತೆ ಅಪ್ಪ ಎಂತ ತರ್ತಾರೆ ಆ ಫುಡ್, ಅದು ಈ ಕೆಲವೊಂದ್ಸಲ ಜಾಸ್ತಿ ಹೀಟ್ ಆಗೋದು ಬಾಡಿ. ಮತ್ತೆ ಆ ಟೈಮಲ್ಲಿ ಫ್ರೂಟ್ಸ್, ಹಾಲು, ಎಗ್, ಪ್ರೋಟೀನ್ಸ್ ಅದೆಲ್ಲ ಕರೆಕ್ಟ್ ಟೈಮ್ಗೆ ಸಿಗ್ಬೇಕು. ಸೊ ಅದು ನನ್ಗೆ ಆ ಟೈಮಲ್ಲಿ ಸಿಕ್ಲಿಲ್ಲ. ಆ ಕ್ರೇವಿಂಗ್ಸ್, ಆಸೆ ಅಂತ ಹೇಳ್ತೀವಿ, ಇದು ತಿನ್ಬೇಕು ಅದು ತಿನ್ಬೇಕು, ಅದು ಯಾವ್ದು ನನ್ಗೆ ಫುಲ್ಫಿಲ್ ಆಗಿಲ್ಲ. 1 year 1 year ಅದ ಆ ಜರ್ನಿಯಲ್ಲಿ ಇರ್ಬೋದು. ಆಮೇಲೆ ನನ್ನದು 10 ತಿಂಗಳು ಮಗುವಿಗೆ 10 ತಿಂಗಳಾಗೋ ತನಕ ನಾನು ವರ್ಕ್ ಮಾಡ್ತಾ ಇರ್ಲಿಲ್ಲ. ದೆನ್ ಅದ್ರ ನಂತರ ನನ್ಗಾಯ್ತು ಇನ್ನು ನಾನಿದ್ರೆ ಫುಲ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ನಾನು ವರ್ಕ್ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ನನ್ನ ಮಮ್ಮಿ ಹತ್ರ ಮಗುವನ್ನು ಬಿಟ್ಟು ನಾನು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಆ ಒಂದು ಟೈಮ್ ನನಗೆ ತುಂಬಾ ವ್ಯಾಲ್ಯೂಯಬಲ್. ಸೊ ಅದನ್ನ ಎಲ್ಲಿ ಸಹ ನನಗೆ ಮರೀಲಿಕ್ಕೆ ಆಗುದಿಲ್ಲ. ಅದೊಂದು ಇವಾಗೆಲ್ಲ ರೀಲ್ಸ್ ಎಲ್ಲ ಇದ್ರಲ್ಲಿ ನೋಡಿರ್ಬೋದು, ಹುಡುಗಿಯರಿಗೆ ಜಾಸ್ತಿ ನೆನಪಿರುವಂತಹ ಸಮಯ ಅಂತ ಹೇಳಿದ್ರೆ ಅವರನ್ನು ಯಾವ ತರ ನೋಡಿಕೊಂಡಿದ್ದೀರಿ ಅಂತೇಳಿ. ಗರ್ಭಿಣಿಯ ಸಮಯದಲ್ಲಿ ಹೇಗೆ ನೀವು ನೋಡಿಕೊಂಡಿದ್ದೀರಿ ಅದು ಮ್ಯಾಟರ್ ಆಗುತ್ತೆ ಹುಡುಗಿಯರಿಗೆ ಜಾಸ್ತಿ. ಸೊ ಅದು ನನ್ಗೆ ಆ ಒಂದು ಫೀಲ್ ಇದೆ ಇನ್ನೂ ಸಹ, ಅದೊಂದು ಟ್ರಾಮಾ. ಸೊ ಅದ್ರ ನಂತರ ಐ ರೆಸ್ಪೆಕ್ಟ್ ಎವ್ರಿ ಫುಡ್. ಏನ್ ಕೊಟ್ರು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೇನೆ. ಯಾವತ್ತೂ ನಾನು ಕೊರತೆ ಹೇಳೋದಿಲ್ಲ, ಯಾವತ್ತೂ ನಾನು ಯಾರಿಗೂ ಕಡಿಮೆ ಸಹ ಮಾಡೋದಿಲ್ಲ ಅದ್ರ ವಿಷಯದಲ್ಲಿ. ಯಾರಿಗೆ ಅದರಿಂದ ನನಗೆ ಬೇಜಾರಾಗಬಾರ್ದು ಇನ್ನೊಬ್ಬರಿಗೆ. ಫುಡ್ಡಿನ ವಿಷಯದಲ್ಲಿ ಯಾವತ್ತು ನನ್ನ ಮನೆಯಲ್ಲಿ ಎವ್ರಿ 24 hours ನೀವು ಯಾವಾಗ ಬಂದರೂ ಊಟ ಕೊಡ್ತಾರೆ ಮನೆಯಲ್ಲಿ. ಬಿಕಾಸ್ ಆ ಪೇನ್ ಇದೆ ಅಲ್ಲ, ಅದು ನನ್ನ ತಂಗಿ ತಮ್ಮ ಆಗಿರ್ಬೋದು, ಅವ್ರು ಸಣ್ಣದಿರುವಾಗ ಅವ್ರಿಗೂ ತಿನ್ನೋದಿಕ್ಕಿಲ್ಲದೆ ಅವ್ರು ಅಯ್ಯೋ ಅಕ್ಕನ ಮದುವೆ ಆದ್ಮೇಲೆ ನಮ್ಗೆ ತಿನ್ಲಿಕ್ಕಿಲ್ಲ ಈಗ. ಸೊ ಆ ಒಂದು ಫೀಲ್ ಇದೆ ಅಲ್ಲ, ಅದು ಡಿಫ್ರೆಂಟ್. ಅಂದ್ರೆ ನೀವು ಆ ಟೈಮಲ್ಲಿ ಅಪ್ಪನ ಹತ್ರ ಹೇಳಿಲ್ಲ ನಂಗೆ ಎಗ್ ಬೇಕು, ಅಲ್ಲ ಅಪ್ಪನ ಹತ್ರ ಹೇಳ್ಬೋದು. ಅಪ್ಪ ಮನೆ ಬಾಡಿಗೆ ಕಟ್ಟಬೇಕು ಅಂಡ್ ಅಪ್ಪ ಕೂಲಿ ಕೆಲ್ಸಕ್ಕೆ ಹೋಗುದು ಒಂದು. ಆಮೇಲೆ ಅಪ್ಪನಿಗೆ ಎಂತ ಆಗ್ತದೆ, ಅಪ್ಪ ತರ್ತಿದ್ರು. ಅಪ್ಪನಿಗೆ ನನ್ಗೆ ಚಿಕನ್ ಲಿವರ್ ಇಷ್ಟ, ಅವಾಗ ತರೋದು. ಆಮೇಲೆ ಅದು ಅವರಿಂದ ಎಷ್ಟಾಗುತ್ತೆ ಅಷ್ಟು ನನ್ನ ನೋಡ್ಕೊಂಡಿದ್ದಾರೆ ಪಾಪ. ಅದು ಕೂಲಿ ಕೆಲ್ಸದವ್ರು ಎಷ್ಟು ನೋಡ್ಲಿಕ್ಕೆ ಸಾಧ್ಯ. ಡ್ಯಾಡಿ ಕೂಲಿ ಕೆಲ್ಸಕ್ಕೆ ಬಂದರಲ್ಲಿ ಹೋಗ್ತಿದ್ದು ಮಂಗಳೂರಲ್ಲಿ. ಸೊ ಆ ಟೈಮಲ್ಲಿ ನನ್ನ ಚೆನ್ನಾಗಿ ಡ್ಯಾಡಿ ನೋಡ್ಕೊಂಡಿದ್ದಾರೆ, ಅವರಿಂದ ಆದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫೈನಲಿ ಒನ್ ಡೇ ನನ್ಗೆ ಬಿರಿಯಾನಿ ತಿನ್ಲಿಕ್ಕೆ ಅಂತೇಳಿ ಆಸೆ ಆಗಿ ನನ್ನ ಗೆಜ್ಜೆ ಮಾರಿ ನಾನು ಅಮ್ಮನ ಹತ್ರ ಬಿರಿಯಾನಿ ಮಾಡಿಸಿ ತಿಂದಿದ್ದೇನೆ. ಸೊ ಅಷ್ಟು ಒಂದು ಘೋರ ಪರಿಸ್ಥಿತಿ ನಂದು. ಬಟ್ ಅದ್ರ ನಂತರ ನಾನು ಆ ಫುಡ್ಡಿಗೆ ಅಷ್ಟು ಮರ್ಯಾದೆ ಕೊಡ್ತೇನೆ. ಅವಾಗ ನಿಮ್ಗೆ ಫ್ರೆಂಡ್ಸಿಗೆ ಕಾಲ್ ಮಾಡ್ಬೇಕು ಇಲ್ಲ, ನಾನು ಈ ಹಣದ ವಿಷಯದಲ್ಲಿ ಮತ್ತೆ ಈ ತರ ವಿಷಯದಲ್ಲೆಲ್ಲ ನಾನು ಅದನ್ನು ಹೇಳಿದ್ರೆ ನನ್ಗೆ ಹೆಲ್ಪ್ ಮಾಡಿರೋರು ಖಂಡಿತ ಮಾಡಿರೋರು. ಬಟ್ ಅದೆಂತ ಅಂತ ಹೇಳಿದ್ರೆ ನನ್ಗೆ ಅದೊಂದು ಮುಲಾಜ್ ಅಂತ ಹೇಳ್ತಾರಲ್ಲ, ಒಂದು ಸ್ವಾಭಿಮಾನ ಅದಿತ್ತು. ಬಟ್ ಬೇಡ, ಓಕೆ ನಾನ್ ಮಾಡಿದ್ದಲ್ಲ ತಪ್ಪು, ನನ್ನಿಂದಾಗೆಲ್ಲ ಸಮಸ್ಯೆ, ಸೊ ನಾನೇ ಸರಿಪಡಿಸ್ತೇನೆ ಅಂತ ಹೇಳಿ. ಇವಾಗ್ಲೂ ಪ್ರಾಬ್ಲಮ್ ಆದ್ರೆ ನಾನು ಯಾರ ಹತ್ರನು ಫಿನಾನ್ಷಿಯಲಿ ಹೆಲ್ಪ್ ಕೇಳಲ್ಲ. ನನ್ಗೆ ವರ್ಕ್ ಕೊಡಿ ಅಂತ ಕೇಳ್ತೇನೆ. ನನ್ಗೆ ಕೆಲಸ ಎಲ್ಲಾದ್ರೂ ಗೊತ್ತಿದ್ರೆ ಹೇಳಿ, ನಾನು ಮಾಡ್ತೇನೆ. ನನ್ನದೊಂದು ಇದಿದೆ, ಲೈನ್ಸ್ ಇದೆ, ದುಡ್ದು ತಿನ್ಬೇಕಲ್ಲೇ ಬೇಡಿ ತಿನ್ಬೇಕು. ಯಾವಾಗ ಗೊತ್ತುಂಟಾ, ಇಲ್ಲಿ ತನಕ ಆಗುತ್ತಲ್ವಾ, ಸೊ ಅವಾಗ ಬೇಡ್ತೇನೆ ನಾನು, ಇಲ್ಲ ಅಂತ ಹೇಳಲ್ಲ. ನಾನು ಬೇಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ನನ್ಗೆ ಶಕ್ತಿ ಇರುವವರೆಗೂ ನಾನು ದುಡ್ದು ತಿನ್ಬೇಕು, ಅದು ನನ್ನ ಕಾನ್ಸೆಪ್ಟ್. ಸೊ ಅದನ್ನ ನಾನು ಮೂವ್ ಮಾಡ್ಲಿಲ್ಲ ಯಾವತ್ತು ನನ್ನ ಲೈಫಿಂದ. ಸೊ ಹಾಗಾಗಿ ನಾನು ಯಾರ ಹತ್ರನು ಕೇಳಿದ್ರೆ ಎಲ್ರು ನಂಗೆ ಖಂಡಿತ ಬರೋರು. ಬಟ್ ರಿಲೇಟಿವ್ಸಿಗೆ ಗೊತ್ತಿದ್ರು ಬರ್ಲಿಲ್ಲ ಆ ಟೈಮಲ್ಲಿ, ದಟ್ಸ್ ಡಿಫ್ರೆಂಟ್. ಬಟ್ ಆದ್ರೆ ಫ್ರೆಂಡ್ಸ್ಗಳಿಗೆ ಯಾವುದು ಈ ವಿಷಯ ನಾನು ಹೇಳಿರ್ಲಿಲ್ಲ. ಬಿಕಾಸ್ ನನ್ ಮದ್ವೆ ಆದ ನಂತರ ನನ್ನ ಹತ್ರ ಫೋನ್ ಇರ್ಲಿಲ್ಲ ಫಾರ್ ಸಮ್ ರೀಸನ್. ಆಮೇಲೆ ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಂಬರ್ಸ್ ಎಲ್ಲ ಡಿಲೀಟ್ ಆಗಿತ್ತು ಅಂಡ್ ನನ್ನ ನಂಬರ್ ಇರ್ಲಿಲ್ಲ, ಅವ್ರು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಆ ಟೈಮಲ್ಲಿ ನನ್ನ ಅಮ್ಮನ ನಂಬರ್ ಇದ್ದು ಕಾಂಟ್ಯಾಕ್ಟ್ ಮಾಡ್ತಿದ್ದವ್ರು ಅಂದ್ರೆ
ಪುಷ್ಪರಾಜ್ ಬೊಳ್ಳಾರ್, ಹ್ಮ್. ಇವಾಗ ನಿಮ್ಮ ಸೂ ಫ್ರಮ್ ಸೂದ್ದು ಭಾವ ಇದ್ದಾರಲ್ಲ, ಓ ಹೋ ಹೋ. ಪುಷ್ಪಣ್ಣ. ಈಸ್ ಮೈ, ನನ್ಗೆ ಅಣ್ಣ ಇಲ್ಲ ಅನ್ನೋ ಒಂದು ಇದನ್ನ ಕಡಿಮೆ ಮಾಡಿದವರು ಅವ್ರು 3 ಜನ. ಒಂದು ಪುಷ್ಪರಾಜ್ ಬೊಳ್ಳಾರ್, ಒಂದು ಅಶೋಕ್ ಬೇಕೂರ್ ಅಂತಿದ್ದಾರೆ ಕುಡ್ಲಕುಸಲ್ ಟೀಮ್ ಅಲ್ಲಿ, ಇವಾಗ ಐಸಿರಿ ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇನ್ನೊಂದು ಸೂ ಫ್ರಮ್ ಸೋ ಅಲ್ಲಿ ವಿಲನ್ ನೋಡಿರ್ಬೋದು ನೀವು, ರಾಜೇಶ್ ಬಂದಿಯೋಡು ಅಂತೇಳಿ. ಸೊ ಈ 3 ಜನ ಅಣ್ಣಂದ್ರು ನನ್ಗೆ ಅದೇ ನಾನು ಹೇಳ್ದಲ್ಲ, ಮೋರಲ್ ಸಪೋರ್ಟ್. ಫಿನಾನ್ಷಿಯಲ್ ಸಪೋರ್ಟ್ ಅವ್ರು ಹೆಲ್ಪ್ ಮಾಡಿರೋರು, ಬಟ್ ನಾನು ಕೇಳಿಲ್ಲ. ಬಟ್ ಮೋರಲ್ ಸಪೋರ್ಟ್ ಕೊಟ್ಟು ನನ್ನನ್ನು ಮತ್ತೆ ಕೆಲಸಕ್ಕೆ ಕರ್ಕೊಂಡು ಬಂದು ನನಗೊಂದು ನಿನ್ನಿಂದ ಸಾಧ್ಯ, ನೀನು ದುಡಿದ್ರೆ ನೀನೊಂದು ರೇಂಜಿಗೆ ಬರ್ತೀಯ ಅಂತೇಳಿ ಮತ್ತೆ ನನ್ನನ್ನು ಹುರಿದುಂಬಿಸಿ. ಯಾಕಂದ್ರೆ ಆ ಒಂದು ಬ್ರೇಕ್ ತಕೊಂಡು ಹೋದ್ಮೇಲೆ ಎಲ್ಲರೂ ಆ ವರ್ಕಿಂದ ಇನ್ನು ನನ್ನಿಂದ ಆಗಲ್ಲ, ನನ್ನ ಮದುವೆ ಆಯ್ತು, ಮಗು ಆಯ್ತು, ಇನ್ನು ನನ್ನಿಂದ ಆಗಲ್ಲ ಅನ್ನೋ ಪರಿಸ್ಥಿತಿಯಿಂದ ಇನ್ನು ನನ್ನಿಂದ ಆಗ್ತದೆ ಅನ್ನೋ ಒಂದು ಪರಿಸ್ಥಿತಿಗೆ ತಂದದಿದ್ರೆ ಈ ಮೂವರು ಯಾವತ್ತು. ಅದು ಅವರ ಮೊರಲ್ ಸಪೋರ್ಟ್ ಇಲ್ಲಾದ್ರೆ, ಅವ್ರನ್ನ ನಾನು ಮತ್ತೆ ಟೀಮಿಗೆ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇವತ್ತು ನಾನು ಇರ್ತಿರ್ಲಿಲ್ಲ ಅಂತ ಹೇಳೋದಕ್ಕಿಂತ ಜಾಸ್ತಿ ನಾನು ಎಲ್ಲಿ ಇರ್ತಿದ್ದೆ ಅಂತ ಹೇಳಲಿಕ್ಕೂ ಸಾಧ್ಯ ಅಲ್ಲ. ಅಂದ್ರೆ ಈಗ ನಾವು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ರಿಚ್ ಆಗಿ ಕಾಣ್ತೀರಾ, ಬಟ್ ಒಳಗೊಂದು ಇಷ್ಟೊಂದು ಕಷ್ಟ ಪಟ್ಟಿದ್ದೀರಿ, ಕಲಾವಿದರಿಗೆ ಇಷ್ಟು ಕಷ್ಟ ಇರ್ತಂತ ಯಾರಿಗೂ ಗೊತ್ತಿರೋದಿಲ್ಲ ಆಕ್ಚುಲಿ. ಹೌದು. ಯಾಕಂದ್ರೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ. ನನ್ಗೆ ಫಿಲ್ಟರ್ ಇಲ್ಲ. ನಾನು ಹೇಳ್ದೆ ಅವಾಗ್ಲೂ ನಿಮ್ಮ ಹತ್ರ ಹೇಳಿದೆ, ನನ್ಗೆ ಫಿಲ್ಟರ್ ಇಲ್ಲ. ನಾನು ಬಂದ ಹಾದಿಯನ್ನು ಓಪನ್ ಆಗಿ ಹೇಳ್ತೇನೆ, ನಾನು ಇರೋ ಲೆವೆಲ್ ಅನ್ನು ಓಪನ್ ಆಗಿ ಹೇಳ್ತೇನೆ. ಸೊ ನನಗೆ ನಾನು ಇಲ್ಲ, ನಮ್ಮಪ್ಪ ಮನೆಯಲ್ಲಿ ಎಂತ ಕೂಡ ಇಲ್ಲ, ಮತ್ತೆ ಆದ್ರೂ ನಾನು ಕೂತ್ಕೊಂಡು ಅಯ್ಯೋ ನಮ್ಮಪ್ಪನ್ಗೆ 2 ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ನಮ್ಮಪ್ಪನ್ಗೆ ಅದು ಇದೆ ಇದು ಯಾವುದು ಇಲ್ಲ. ನನ್ನ ಬಡತನ ನನ್ಗೆ ಖುಷಿ, ನನ್ನ ಜೀವನ ನನ್ಗೆ ಖುಷಿ. ನಾನು ಇದ್ರಲ್ಲಿ ಏನ್ ಮಾಡಿದ್ದೇನೆ, ದಿಸ್ ಈಸ್ ವಾಟ್ ಐ ಅಚೀವ್ಡ್, ಅದು ನನ್ನ ಸಾಧನೆ, ನಾನು ಹೇಳ್ತೇನೆ. ಬಟ್ ನನ್ಗೆ ಆ ರೀತಿ ಹೇಳಿ ಸಹ ಪ್ರಯೋಜನ ಆದ್ರೂ ಏನು? ನಾನು ಇರೋದನ್ನೇ ಹೇಳ್ಬೋದಲ್ಲ. ನಾಳೆ ಇನ್ನೊಬ್ಬ ಬಂದು ನಿಮ್ಮ ಹತ್ರ ಪಿಂಕಿ ಹತ್ರ ಏನು ಇರ್ಲಿಲ್ಲ, ಪಿಂಕಿ ಹೀಗಿದ್ಲು ಹಾಗಿದ್ಲು ಅಂತ ಹೇಳೋದಕ್ಕಿಂತ ನಾನೇ ನನ್ನ ಬಗ್ಗೆ ಹೇಳಿದ್ರೆ ಅವ್ನು ಬಂದು ಹೇಳುವಾಗ ನೀವು ಹೇಳ್ತೀರಾ, ಎಸ್ ನಂಗೆ ಆಲ್ರೆಡಿ ಗೊತ್ತುಂಟು ಅವಳದು ಪ್ರಾಬ್ಲಮ್ ಹೀಗಿತ್ತು ಅಂತ ಹೇಳಿ, ಇಟ್ಸ್ ಫೈನ್ ಬ್ರೋ.